ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪಿಜನ್ ಫಾರ್ಮ್ ಇನ್ ಮಂಡ್ಯ. ಈ ವಿಡಿಯೋದಲ್ಲಿ ಏನು ನೋಡೋಣ ಅಂದರೆ, ನಮ್ಮ ಸಬ್ಸ್ಕ್ರೈಬರ್ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ರು. ಏನಂದರೆ ಅವರು ಅಕ್ಕಿಗಳನ್ನ ಯಾವ ಥರ ಪೇರ್ ಮಾಡಬೇಕು, ಮತ್ತು ಆ ಅಕ್ಕಿ ಹೊಸ್ದಾಗಿ ಪೇರ್ ಮಾಡಿದ್ರೆ ಎಷ್ಟು ದಿನ ಮೊಟ್ಟೆ ಇಕ್ಕುತ್ತೆ, ಮತ್ತು ಬೇಗ ಮೊಟ್ಟೆ ಇಕ್ಬೇಕಂದ್ರೆ ಏನು ಮಾಡಬೇಕು, ಈ ಥರ ಕೇಳ್ತಾ ಇದ್ರು ಹೊಸ ಅಕ್ಕಿಗಳನ್ನ ಪೇರ್ ಮಾಡಿದಾಗ. ಸೊ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ. ಯಾವ ಥರ ಬೆಸ್ಟ್ ಪೇರ್ ಮಾಡೋದು, ಮತ್ತು ಎಷ್ಟು ದಿನದಲ್ಲಿ ಮೊಟ್ಟೆ ಇಕ್ಕುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ. ಈ ವಾರದ ಒಳ್ಳೆ ಸುದ್ದಿ ಏನಂದ್ರೆ ನಮ್ಮ ಚಾನಲ್ಲು 500 ಸಬ್ಸ್ಕ್ರೈಬ್ಗಿಂತ ಜಾಸ್ತಿ ಆಗೈತೆ. ಎಲ್ರಿಗೂ ತುಂಬಾ ಧನ್ಯವಾದಗಳು. ಸೊ ಅಕ್ಕಿ ಎರಡು ಬೇಗ ಪೇರ್ ಆಗ್ಬೇಕಂದ್ರೆ ಏನ್ ಮಾಡಬೇಕು ಅಂದ್ರೆ, ಸೊ ಇವಾಗ ನೀವು ಎರಡು ಅಕ್ಕಿ ತಂದಿದ್ದೀರಾ, ಒಂದು ಇಲ್ಲ ನಿಮ್ಮ ಹತ್ರನೇ ಮೇಲ್ ಇರುತ್ತೆ ಇಲ್ಲ ಫೀಮೇಲ್ ಇರುತ್ತೆ. ಸೊ ನೀವೇನ್ ಮಾಡಿರ್ತೀರಾ, ಒಂದು ಅಕ್ಕಿನ ತಂದಿದ್ದೀರಾ. ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಮೇಲ್ ಐತೆ, ಒಂದು ಫೀಮೇಲ್ ತಂದಿದ್ದೀರಾ. ಸೊ ಅವಾಗ ಏನ್ ಮಾಡ್ಬೇಕು ಅಂದ್ರೆ, ಫಸ್ಟ್ ತಂದಿಟ್ಕೊಂಡು ಅದನ್ನ ಹೆಲ್ತಿಯಾಗಿ ಆಯ್ತಾ ಬರ್ಡು ಅಂತ ನೋಡಿ ಫಸ್ಟ್. ಸೊ ಏನಾಗುತ್ತೆ ಅಂದ್ರೆ, ನೀವು ಎಲ್ಲಿಂದನ ತಂದಿರ್ತೀರಾ, ಆ ಎಣ್ಣೆಕ್ಕೆ ಏನಾಗಿರುತ್ತೆ ಅಂದ್ರೆ, ಅವ್ರು ಏನಾರು ರೋಗ ಇದ್ದೋ ಇಲ್ಲ ಅಂದ್ರೆ ಅದು ವೀಕ್ ಇದ್ದು ಆ ತರ ತಂದು ಮೊಟ್ಟೆ ಇಕ್ಕಿರಲ್ಲ, ಏನಾರು ಪ್ರಾಬ್ಲಮ್ ಇಂದ ಕೊಟ್ಬಿಟ್ಟಿರ್ತಾರೆ. ಇಲ್ಲ ಹೆಲ್ತಿಯಾಗಿ ಐತೆ ಬರ್ಡ್ ಅಂದ್ರೆ ತಂದು ಇಟ್ಕೊಂಡಿರಿ. ಕೇಜಲ್ಲಿ ಒಳಗೆ ಬಿಟ್ಬಿಡ್ಬೇಡಿ. ಒಂದು ವಾರ ಆ ತರ ಇಟ್ಕೊಂಡು ಸೇಫ್ ಆದ್ಮೇಲೆ ಅಕ್ಕಿ ಚೆನ್ನಾಗೈತೆ ಅಂದ್ರೆ ಏನ್ ಮಾಡಿ ಅಂದ್ರೆ, ನಿಮ್ಮ ಬಂದ್ಬಿಟ್ಟು ನಿಮ್ ಲಾಫ್ಟ್ ಒಳಗಡೆ ಬಿಡಿ. ಲಾಫ್ಟ್ ಅಲ್ಲಿ ಬಿಡೋದಕ್ಕಿಂತ ಮೊದಲು ಒಂದು ಕೇಜಲ್ಲಿ ಬಿಟ್ಟಿರಿ ಸಪ್ರೇಟ್ ಆಗಿ. ಮೇಲೂ ಅಷ್ಟೇ, ನಿಮ್ ಮೇಲ್ನ ನೀವು ಎಲ್ಲಾ ಅಕ್ಕಿಗಳ ಜೊತೆ ಬಿಡುವ ಬದಲು ಎಲ್ಲಾರು ಒಂದು ಕೇಜಲ್ಲಿ ಮುಚ್ಚಿಟ್ಟಿರಿ. ಎರಡು ನೋಡಿರ್ಬಾರ್ದು, ಎರಡು ತುಂಬಾ ದೂರ ದೂರ ಇರಬೇಕು. ಸೊ ಆಮೇಲೆ ಏನ್ ಮಾಡಿ ಅಂದ್ರೆ, ಒಂದು ಕೇಜಲ್ಲಿ ತೆಗೆದು ಎರಡನ್ನೂ ಬಿಡಿ ಪಕ್ಕ ಪಕ್ಕ ಕೇಜಲ್ಲಿ. ಸೊ ಹೆಂಗೆ ಅಂದ್ರೆ, ಅದು ಇದು ಮಧ್ಯ ಇದಿರ್ಬೇಕು ಗೋಡೆ ತರ. ಬಟ್ ಏನಂದ್ರೆ ಎರಡನ್ನೂ ನೋಡ್ಕೋಬೇಕು, ಆ ತರ ಇರಬೇಕು. ಸೊ ಅವಾಗ ಏನಾಗುತ್ತೆ ಅಂದ್ರೆ, ಅದು ಇದನ್ನ ನೋಡ್ತಾ ಇರುತ್ತೆ, ಗುಟ್ರಾಗ್ತಾ ಇರುತ್ತೆ, ಗಂಡು ಫೀಮೇಲ್ ಕೂಡ ನೋಡ್ತಾ ಇರುತ್ತೆ. ಅದೇನಾಗುತ್ತೆ ಅಂದ್ರೆ, ಎರಡರಲ್ಲಿ ಯಾವ್ದು ಒಂದು ಮಸ್ತಿಲಿಲ್ಲ ಅಂದ್ರೆ, ಮೇಲ್ ಮಸ್ತಿಲಿಲ್ಲ ಅಂದ್ರೆ ಗುಡ್ಗಲ್ಲ. ಅದೇ ಫೀಮೇಲ್ ಮಸ್ತಿಲಿಲ್ಲ ಅಂದ್ರೆ ಅದು ಒಂಥರ ನಾಟಕ, ಇದು ಏನು ನಡೆಯೋ ತರ, ಡ್ಯಾನ್ಸ್ ಮಾಡೋ ತರ ಮಾಡುತ್ತೆ, ಆ ತರ ಮಾಡಲ್ಲ. ಅದೇ ಎರಡು ಮಸ್ತಿಲ್ ಐತೆ ಅಂದ್ರೆ ಗಂಡು ತುಂಬಾ ಗುಟ್ರ ಆಗ್ತಾ ಇರುತ್ತೆ, ಫಿಮೇಲ್ ಕೂಡ ಏನ್ ಮಾಡುತ್ತೆ ಅಂದ್ರೆ ಅದ್ರ ಗುಟ್ರ ಹಾಕೋದಕ್ಕೆ ತಕ್ಕನಾಗಿ ಇದು ಡ್ಯಾನ್ಸ್ ಮಾಡೋ ತರ ನಡೀತಾ ಇರುತ್ತೆ. ಅದು ನೋಡಿ ಈ ತರ ನಡೆಯೋದು, ಕೂತ್ಕೊಳ್ಳೋದು, ಈ ತರ ಎಲ್ಲ ಮಾಡ್ತಾ ಇರುತ್ತೆ. ಅವಾಗ ಏನಂದ್ರೆ, ಅವಾಗ ನೀವು ತೆಗೆದು ಫಿಮೇಲ್ ನ ಜೊತೆ ಬಿಟ್ಬಿಡ್ಬೋದು, ಫಸ್ಟ್ ಡೇ ಎಲ್ಲ ಬಿಟ್ಬಿಡ್ಬೋದು. ಅವಾಗ ಈಜಿಯಾಗಿ ಪೇರ್ ಆಗ್ಬಿಡುತ್ತೆ. ಅದೇ ಎರಡು ಮಸ್ತಿಲಿಲ್ಲ, ಯಾವ್ದೋ ಒಂದು ಮಸ್ತಿಲಿಲ್ಲ ಅಂದ್ರೆ ಗಂಡು ಗುಟ್ರಾಗ್ತಾನೆ ಇರುತ್ತೆ, ಫಿಮೇಲ್ ಗುಟ್ರಾಕೋದಕ್ಕೆ ಏನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂದ್ರೆ ನೀವೇನ್ ಮಾಡ್ಬೇಕಂದ್ರೆ, ಒಂದೆರಡು ದಿನ ಅದೇ ತರ ಬಿಟ್ಟಿರಿ ಪಕ್ಕ ಪಕ್ಕ ಗೂಡಲ್ಲಿ. ಮೇಲ್ ಗುಟ್ರಾಗ್ತಾ ಫಿಮೇಲ್ ಮಸ್ತಿಗೆ ಬರುತ್ತೆ. ಸೊ ಅದು ಒಂದೆರಡು ದಿನ ಹೋದ್ಮೇಲೆ ಏನಾಗುತ್ತೆ ಅಂದ್ರೆ, ಎರಡನ್ನು ನೀವು ಜೊತೆಲಿ ಬಿಟ್ರೆ ಪೇರ್ ಆಗುತ್ತೆ. ಒಂದೊಂದು ಅಕ್ಕಿಗಳೇನಂದ್ರೆ ಮಸ್ತಿಲ್ ಇಲ್ಲ ಅಂದ್ರೆ ಸ್ವಲ್ಪ ಲೇಟ್ ಆಗುತ್ತೆ, ವೀಕ್ ಇತ್ತು ಆತರ ಏನಾರ ಅಂದ್ರೆ ನೀವು ಹೆಲ್ತಿ ಫುಡ್ ಕೊಡಬೇಕು. ಅದು ಸ್ವಲ್ಪ ಬೆಟರ್ ಆಗ್ತಾ ಆಗ್ತಾ ಒಂದು ವಾರ ಹೋದ್ಮೇಲೆ ಅದು ಮಸ್ತಿಗೆ ಬರುತ್ತೆ. ಅವಾಗ ಏನ್ ಮಾಡ್ಬೋದು ಅಂದ್ರೆ, ನೀವು ಎರಡನ್ನೂ ಜೊತೆಲಿ ಬಿಟ್ರೆ ಪೇರ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಇಲ್ಲಿ ಮೇಲ್ ಗುಟ್ರಾಗ್ತಾ ಐತೆ, ಅದಕ್ಕೆ ತಕ್ಕನಾಗಿ ಫಿಮೇಲ್ ಏನ್ ಮಾಡ್ತಾ ಇರುತ್ತೆ ಅಂದ್ರೆ, ಅದು ನೆಕ್ನ ಶೇಕ್ ಮಾಡ್ತಾ ಇರುತ್ತೆ. ನೆಕ್ನ ಶೇಕ್ ಮಾಡ್ತಾ ಮಾಡ್ತಾ ಏನಾಗುತ್ತೆ ಅಂದ್ರೆ, ಅದು ಮಸ್ತಿಲ್ ಇದ್ದಾಗ ಈ ತರ ಮಾಡುತ್ತೆ. ಇಲ್ಲ ಅಂದ್ರೆ ಅದೇ ಏನ್ ಮಾಡುತ್ತೆ ಅಂದ್ರೆ, ಅದನ್ನ ತಲೆಗೆ ಕೆಡ್ಸ್ಕೋತಾನೆ ಓಡೋಗ್ಬಿಡುತ್ತೆ ಅಕ್ಕಿ. ಫಾರ್ ಎಕ್ಸಾಂಪಲ್, ಈ ವಿಡಿಯೋದಲ್ಲಿ ಎರಡನ್ನು ಜೊತೆಲಿ ಬಿಟ್ಟಿದೀವಿ ನೋಡಿ. ಮೇಲು ಗುಟ್ರಾಗ್ತಾ ಐತೆ, ಮಸ್ತಿಲ್ ಐತೆ, ಬಟ್ ಆದ್ರೆ ಫಿಮೇಲು ಎದ್ರುಕೊಂಡು ಕೂತೈತೆ ನೋಡಿ. ಅದು ಎಲ್ಲೂ ನಿಂತ್ಕೋತಾನೆ ಇಲ್ಲ. ಅದು ಓಡಿಸ್ತಾ ಇದ್ರು ಅದು ತುಂಬಾ ತುಂಬಾ ದೂರ ಹೋಗ್ತಾನೆ ಐತೆ. ಬಿಟ್ರೆ ಸಾಕು, ನಾನು ಗೂಡಿಂದ ಆರೋಗ್ತೀನಿ ಅನ್ನೋ ತರ ಐತೆ. ಸೊ ಈ ತರ ಐತೆ ಅಂದ್ರೆ ಮೇಲ್ ಮಸ್ತಿಲ್ ಐತೆ, ಬಟ್ ಫಿಮೇಲ್ ಮಸ್ತಿಲ್ ಇಲ್ಲ ಅಂತ. ಸೊ ಈ ತರ ಟೈಮಲ್ಲಿ ಏನ್ ಮಾಡ್ಬೇಕಂದ್ರೆ, ನಾನು ಹೇಳ್ದಾಗೆ ಪಕ್ಕ ಪಕ್ಕ ಗೂಡಲ್ಲಿ ಬಿಟ್ಟು ಎರಡನ್ನೂ ನೋಡ್ಕೊಳ್ಳೋ ತರ ಇರಬೇಕು. ಅಕ್ಕಿ ಗುಡುಕ್ತಾ ಇರೋದನ್ನ ಕೇಳ್ತಾ ಇರುತ್ತೆ ಮೇಲ್ನ. ಅದಾದ್ಮೇಲೆ ಒಂದು ವಾರ ಇಲ್ಲ ಒಂದು 3-4 ದಿನದಲ್ಲಿ ಫಿಮೇಲ್ ಕೂಡ ಮಸ್ತಿಗೆ ಬರುತ್ತೆ. ಅವಾಗ ಎರಡನ್ನೂ ಜೊತೆಗೆ ಬಿಟ್ರೆ ಪೇರ್ ಈಜಿಯಾಗಿ ಆಗುತ್ತೆ. ಮತ್ತೆ ಪೇರ್ ಆಗೋದಂದ್ರೆ, ಒಂದು ಮೇಲ್ ತುಂಬಾ ಗುಟ್ರಾಗ್ತಾ ಇದ್ರೆ ಹೊಸ ಫಿಮೇಲ್ ಇಲ್ಲ ಮಸ್ತಿಲ್ ಇರ್ತಕ್ಕಂಥ ಫಿಮೇಲ್ ಏನ್ ಮಾಡುತ್ತೆ ಅಂದ್ರೆ ಕೆಳಗಡೆ ಕೂತ್ಕೊಬಿಡುತ್ತೆ. ಸೊ ಎರಡು ಕ್ರಾಸ್ ಆಗ್ಬಿಡುತ್ತೆ. ಸೊ ಆ ತರ ಆಗ್ಬಾರ್ದು. ಮೈನ್ ಆಗಿ ಏನಂದ್ರೆ, ಹೊಸದಾಗಿ ಪೇರ್ ಮಾಡ್ತಾ ಇದ್ದೀರಾ ಅಂದ್ರೆ ಗಂಡು ಹೆಣ್ಣು ಎರಡನ್ನೂ ಮೇವ್ನ ಎಕ್ಸ್ಚೇಂಜ್ ಮಾಡ್ಕೋಬೇಕು, ಒಂದಕ್ಕೊಂದು ಮೇವ್ ಕೊಟ್ಕೋಬೇಕು. ಫುಡ್ ಎಕ್ಸ್ಚೇಂಜ್ ಮಾಡಿದ್ರೇನೆ ಅದೆರಡು ಜೊತೆ ಆಗೈತೆ ಅಂತ. ಜೊತೆ ಸುಮ್ನೆ ಕೂತ್ಕೊಂಡು ಜಸ್ಟ್ ಕ್ರಾಸ್ ಆಗ್ತಾ ಇದೆ ಅಂದ್ರೆ ಅದೆರಡು ಜೊತೆ ಆಗಿಲ್ಲ, ಜಸ್ಟ್ ಮಸ್ತಿಲ್ ಐತೆ ಅದರಿಂದ ಕ್ರಾಸ್ ಆಗ್ತಾ ಇದೆ ಅಂತ. ಇಲ್ಲ ಏನಂದ್ರೆ, ಈ ಅಕ್ಕಿಗಳೈತಲ್ಲ ಇವು ಕ್ರಾಸ್ ಆಗಿಲ್ಲ, ಬಟ್ ಎರಡು ಮೂಗ್ ಕೊಟ್ಕೋತೈತೆ. ಮತ್ತೇನಂದ್ರೆ ಈ ಎರಡು ಒಂದನ್ನ ಇನ್ನೊಂದು ನೈಸ್ ಮಾಡ್ತೈತೆ, ರೆಕ್ಕೆ ಬಡಿತೈತೆ. ಸೊ ಈ ತರ ಇದ್ರೆ ಎರಡು ಪೇರ್ ಆಗೈತೆ ಅಂತ ಅರ್ಥ. ಇಲ್ಲ ಅಂದ್ರೆ ಮೇಲ್ ಈ ತರ ಸೌಂಡ್ ಮಾಡ್ತಾ ಇರುತ್ತೆ ಹೂ ಅಂತ. ಸೊ ಅವಾಗ ಎರಡು ರಿಲ್ಯಾಕ್ಸ್ ಆಗಿ ಈ ತರ ಐತೆ ಅಂದ್ರೂ ಇದು ಎರಡು ಪೇರ್ ಆಗೈತೆ ಅಂತ ಅರ್ಥ. ನಾನು ಆಗ್ಲೇ ಹೇಳ್ದಂಗೆ ಏನಂದ್ರೆ, ಇದು ಬೇರೆ ಮೇಲು, ಅದು ಪಕ್ಕದ ಫಿಮೇಲು. ಸೊ ಇದು ಎರಡನ್ನೂ ಪೇರ್ ಮಾಡೋಣ ಅನ್ಕೊಂಡಿದ್ವಿ ನಾವು ಮೊದ್ಲು. ಬಟ್ ಆದ್ರೆ ಆ ಮೇಲ್ ಇನ್ನೂ ಬೇರೆ ಅಕ್ಕಿ ಜೊತೆ ಇದ್ದಿದ್ರಿಂದ ಅದು ಮಸ್ತಿಲ್ ಇರ್ಲಿಲ್ಲ. ಬಟ್ ಅದೇನಂದ್ರೆ ಗುಡುಕ್ತಾನೆ ಇತ್ತು, ಓಡಿಸ್ತಾನೆ ಇತ್ತು. ಅದರಿಂದ ಏನಾಯ್ತು ಅಂದ್ರೆ, ಆ ಫಿಮೇಲ್ ಈ ಮೇಲ್ ಓಡಿಸ್ತಾ ಇರೋದ್ರಿಂದ ಕೆಳಗಡೆ ಕೂತ್ಕೊಂತು ಎರಡು ಕ್ರಾಸ್ ಆಯ್ತು. ಸೊ ನೀವೇ ನೋಡಿದ್ರಿ. ಬಟ್ ಆದ್ರೆ ಅದೆರಡು ಜೊತೆ ಆಗಿಲ್ಲ, ಜಸ್ಟ್ ಆ ತರ ನಾಟಕ ಆಡುತ್ತೆ ಹೆಣ್ಣು, ಈ ತರ ಡ್ಯಾನ್ಸ್ ಮಾಡತ್ತಾರ. ಅದಾದ್ಮೇಲೆ ಎರಡೂನು
ಮತ್ತೆ ಜೊತೆಲಿ ಬಿಟ್ರೆ ಎರಡು ಜಗಳ ಆಡ್ತಾ ಇತ್ತು. ಮೇಲ್ ಅದನ್ನ ಫೀಮೇಲ್ ನ ಸೇರ್ಸ್ಕೊಂಡೇ ಇಲ್ಲ. ಅದಾದ್ಮೇಲೆ ನಾವೇನ್ ಮಾಡಿದ್ವಿ ಅಂದ್ರೆ ಬೇರೆ ಮೇಲ್ ಜೊತೆ ಪೇರ್ ಮಾಡಿದ್ವಿ ಅದನ್ನ. ಸೊ ಏನಂದ್ರೆ ಎರಡು ಮೇವ್ ಎಕ್ಸ್ಚೇಂಜ್ ಮಾಡಬೇಕು. ಈ ತರ ಮೇವ್ ಎಕ್ಸ್ಚೇಂಜ್ ಮಾಡಿ ಆಮೇಲೆ ಒಂದನ್ನೊಂದು ಕ್ರಾಸ್ ಮಾಡಿದ್ರೆ ಅವಾಗ ಅದೆರಡು ಪೇರ್ ಆಗೈತೆ ಅಂತ. ಫಾರ್ ಎಕ್ಸಾಂಪಲ್ ಆ ಫೀಮೇಲ್ ಇತ್ತಲ್ಲ, ಅದು 10ನೇ ದಸ್ತ ಆಗಿತ್ತು. ಆ ಅಕ್ಕಿ ಪೇರ್ ಆಗೋದಿಕ್ಕೆ ಮೊದ್ಲೇ ಈ ಬೇರೆ ಅಕ್ಕಿ ಜೊತೆ ಒಂದು ಎಲ್ಲ ಅಕ್ಕಿಗಳ ಜೊತೆನೂ ಕ್ರಾಸ್ ಆಗ್ತಾ ಇತ್ತು. ನಮ್ದು ಆಲ್ರೆಡಿ ಜೊತೆ ಆಗ್ಬಿಟ್ಟಿರ್ತಕ್ಕಂಥ ಅಕ್ಕಿಗಳೆಲ್ಲ ಅದು ಮೊಟ್ಟೆಯಲ್ಲಿ ಎಣ್ಣಕ್ಕಿ ಇದ್ರೆ ಇಲ್ಲ ಅದು ಎಣ್ಣಕ್ಕಿ ಎಲ್ಲಾರು ಇದ್ರೆ ಈ ಅಕ್ಕಿ ಜೊತೆ ಕ್ರಾಸ್ ಆಗ್ತಾ ಇತ್ತು. ಅದೇನಂದ್ರೆ ಈ ತರ ತುಂಬಾ ಮೇಲಕ್ಕಿಗಳು ಮಾಡುತ್ತೆ. ಸೊ ಅದೇನಂದ್ರೆ ಬೇರೆ ಅಕ್ಕಿಗಳ ಜೊತೆ ಎಲ್ಲ ಕ್ರಾಸ್ ಆಗ್ತಾ ಇರುತ್ತೆ, ಗುಡುಕ್ತಾ ಇರುತ್ತೆ, ಇದು ಕಾಮನ್. ಬಟ್ ಏನಂದ್ರೆ ಆ ತರ ಮಾಡಿದ್ರೆ ಆ ಹೆಣ್ಣಕ್ಕಿಗಳು ಮೊಟ್ಟೆ ಇಕ್ಕಲ್ಲ. ಯಾಕೆ ಅಂದ್ರೆ ಆ ಅಕ್ಕಿಗಳು ಮಸ್ತಿಲಿ ಇರುತ್ತೆ ಅಷ್ಟೇ, ಮಸ್ತಿಲಿ ಇರೋದ್ರಿಂದ ಈ ತರ ಕ್ರಾಸ್ ಆಗ್ತಾ ಇರುತ್ತೆ. ಬಟ್ ಅದ್ ಯಾವ್ದು ಮೊಟ್ಟೆ ಇಕ್ಕಲ್ಲ. ಮೊಟ್ಟೆ ಇಕ್ಬೇಕಂದ್ರೆ ಅದು ಪ್ರಾಪರ್ ಆಗಿ ಪೇರ್ ಆಗಿರ್ಬೇಕು ಯಾವ್ದಾರ ಒಂದು ಅಕ್ಕಿ ಜೊತೆ ಇದ್ರೇನೆ ಅದು ಮೊಟ್ಟೆ ಇಕ್ಕುತ್ತೆ. ನಾನು ಮೊದ್ಲೇ ಒಂದು ಬೂಟ್ ಅಕ್ಕಿ ಮತ್ತೆ ಇದು ಜುಟ್ಟಕ್ಕಿ ತೋರಿಸ್ದೆ. ಅದು ಮೇಲ್ ಗುಡುಕ್ತಾ ಇದ್ದಾಗ ಹೆಣ್ಣಕ್ಕಿ ಭಯ ಪಡ್ತಾ ಇತ್ತು. ಬಟ್ ಇಲ್ಲಿ ನೋಡಿ, ಈ ಮೇಲ್ ಗುಡುಕ್ತಾ ಇರ್ಬೇಕಾದ್ರೆ ಈ ಫೀಮೇಲ್ ನೈಸ್ ಮಾಡ್ತೈತೆ, ರೆಕ್ಕೆ ಬಡಿತೈತೆ ಮತ್ತೆ ತಲೆ ಅಳ್ಳಾಡಿಸ್ತೈತೆ. ಅಂದ್ರೆ ಇದು ರೆಡಿ ಆಗೈತೆ ಪೇರ್ ಆಗಕ್ಕೆ, ಆಲ್ಮೋಸ್ಟ್ ರೆಡಿ ಆಗೈತೆ. ಏನಂದ್ರೆ ಒಂದೇ ಗೂಡಲ್ಲಿ ಬಿಟ್ಟಾಗ ಗಂಡಕ್ಕಿ ಜೋರಾಗಿ ಗುಡುಕ್ತಾ ಇದ್ರೆ ಕಚ್ಚುತ್ತೆ, ಅದನ್ನ ಈ ತರ ಓಡಿಸ್ತಾ ಇರುತ್ತೆ. ಅವಾಗ ಫೀಮೇಲ್ ಯಾವ ತರ ರೆಸ್ಪಾನ್ಸ್ ಮಾಡುತ್ತೆ ಅನ್ನೋದನ್ನ ನೋಡುತ್ತೆ. ಸೊ ಇದು ನೋಡಿ ಇದೆರಡು ರೆಸ್ಪಾನ್ಸ್ ಮಾಡಿ ಎರಡು ಪೇರ್ ಆಗೈತೆ. ಮತ್ತೆ ಇದು ನೆಕ್ಸ್ಟ್ ಅಪ್ಡೇಟ್ ಏನಂದ್ರೆ, ಸೊ ಈ ಅಕ್ಕಿಗಳು ತುಂಬಾ ದಿನದಿಂದ ಪೇರಲ್ ಐತೆ ಇದೆರಡು ಜೊತೆ. ಸೊ ಇದೇನಾಯ್ತು ಅಂದ್ರೆ, ಇದು ಫೋರ್ಸ್ಫುಲ್ ಆಗಿ ಗಂಡು ಗುಡುಕ್ತಾನೆ ಇತ್ತು. ಅದರಿಂದ ಫೀಮೇಲ್ ಏನ್ ಮಾಡುತ್ತೆ ಅಂದ್ರೆ ಕೆಳಗಡೆ ಕೂತ್ಕೊಳ್ಳುತ್ತೆ. ಅವಾಗ ಇವೆರಡು ಕ್ರಾಸ್ ಆಗುತ್ತೆ. ಸೊ ಈ ಅಕ್ಕಿಗಳು ತುಂಬಾ ದಿನದಿಂದ ಜೊತೆನೆ ಐತೆ ಅಂದ್ರೆ ಅದು ಏನು ಮೇವ್ ಎಕ್ಸ್ಚೇಂಜ್ ಪ್ರತಿ ಸಾರಿ ಮಾಡಲ್ಲ. ಒಂದ್ ಸಾರಿ ಮಾಡುತ್ತೆ, 2 ಸಾರಿ ಮಾಡುತ್ತೆ, ಪ್ರತಿ ಸಾರಿ ಆತರ ಮಾಡಲ್ಲ. ಆತರ ಮೇವ್ ಎಕ್ಸ್ಚೇಂಜ್ ಮಾಡ್ದೇನೆ ಆಲ್ರೆಡಿ ಪೇರ್ ಆಗಿದ್ದು ಮೊಟ್ಟೆ ಇಕ್ಕಿರ್ತಕ್ಕಂಥ ಅಕ್ಕಿಗಳು ಮಾಡೋದು ಅದು ಕಾಮನ್. ಅದು ಪ್ರತಿ ಸಾರಿ ಏನ್ ಮೇವ್ ಎಕ್ಸ್ಚೇಂಜ್ ಮಾಡಲ್ಲ. ಬಟ್ ಆದ್ರೆ ಹೊಸ್ದಾಗಿ ಪೇರ್ ಮಾಡ್ತಾ ಇದೀರಾ ಅಂದ್ರೆ ಅದು ಖಂಡಿತ ಮೇವ್ನ ಎಕ್ಸ್ಚೇಂಜ್ ಮಾಡ್ಲೇಬೇಕು. ಮತ್ತೆ ನಾವು ಕಾಮನ್ ಆಗಿ ಬರೋಂತ ಪ್ರಾಬ್ಲಮ್ ಏನಂದ್ರೆ, ನೀವು ಇವಾಗ ಒಂದು ಮೇಲು ಒಂದು ಫೀಮೇಲ್ ನಿಮ್ದ್ರಲ್ಲೇ ಐತೆ, ನಿಮ್ ಫಾರ್ಮ್ ಅಲ್ಲೇ ಐತೆ, ತುಂಬಾ ದಿನದಿಂದ ಐತೆ. ಬಟ್ ಅದೆರಡು ಪೇರ್ ಆಗ್ತಾ ಇಲ್ಲ. ಅದು ಯಾಕೆ ಅಂದ್ರೆ ಅಕ್ಕಿಗಳು ಅದು ಅಭ್ಯಾಸ ಆಗ್ಬಿಟ್ಟಿರುತ್ತೆ. ಇದು ಅಷ್ಟೀಜಾಗಿ ಪೇರ್ ಆಗಲ್ಲ. ಅದು ಕಾಮನ್ ಆಗಿ ತುಂಬಾ ಅಕ್ಕಿಗಳಿದ್ರೆ ಯಾವ್ದೋ ಒಂದು ಪೇರ್ ಆಗುತ್ತೆ. ಸೊ ನಿಮ್ಗೆ ಇದೇ ಅಕ್ಕಿ ಪೇರ್ ಆಗ್ಬೇಕು ಮತ್ತೆ ಇದೇ ಅಕ್ಕಿ ಜೊತೆನೆ ಸೇರ್ಬೇಕು ಅಂತ ಇರುತ್ತೆ. ನಿಮ್ಗೆ ಕಲರ್ ಇಷ್ಟ ಆಗಿರುತ್ತೆ, ಇಲ್ಲ ಒಂದೇ ಬ್ರ್ಯಾಂಡ್ ತರ ಇರುತ್ತೆ. ಸೊ ಆ ತರ ಅಕ್ಕಿಗಳನ್ನ ಜೊತೆ ಮಾಡ್ಬೇಕು ಅನ್ಕೊಂಡಿರ್ತೀರಾ. ಆ ಟೈಮಲ್ಲಿ ಏನ್ ಮಾಡ್ಬೇಕು ಅಂದ್ರೆ, ನೀವು ಒಂದ್ ಮೇಲ್ ಸಪರೇಟ್ ಇಟ್ಬಿಡಿ, ಫೀಮೇಲ್ ಸಪರೇಟ್ ಇಟ್ಬಿಡಿ. ಆ ಅಕ್ಕಿ ನೋಡೇ ಇಲ್ಲ ಅನ್ನೋ ತರ ಹೊಸ ಅಕ್ಕಿ ತರ ಇರಬೇಕು ನೀವು ಪೇರ್ ಹಾಕ್ಬೇಕಾದ್ರೆ. ಅವಾಗ ಏನ್ ಮಾಡ್ಬೇಕಂದ್ರೆ ನೀವೆರಡನ್ನು ದೂರ ದೂರ ಇಟ್ಬಿಡ್ಬೇಕು, ಒಂದೇ ಕೇಜಲ್ಲಿ ಮುಚ್ಚಿಡ್ಬೇಕು. ಅವಾಗ ಏನಾಗುತ್ತೆ ಅಂದ್ರೆ ಒಂದು ವಾರ ಇಲ್ಲ 10 ದಿನ ಹೋದಾಗ ಅಕ್ಕಿಗಳು ಈ ಅಕ್ಕಿನ ಮರ್ತಂಗೆ ಒಂಥರ ಸಪರೇಟ್ ಆಗಿರುತ್ತೆ. ಸೊ ನೀವು ಅವಾಗ ಎರಡನ್ನು ತೆಗೆದು ಒಂದ್ ಗೂಡಲ್ಲಿ ಬಿಟ್ರೆ ಎರಡು ಪೇರ್ ಆಗುತ್ತೆ ಈಸಿಯಾಗಿ. ಅದೇ ನೀವೇನಂದ್ರೆ ಎಲ್ಲಾ ಅಕ್ಕಿಗಳು ಮಧ್ಯಾಹ್ನ ಇತ್ತು ಅಂದ್ರೆ ಅದು ಮರಿಯಿಂದ ಜೊತೆಲೇ ಬೆಳೆದಿರುತ್ತೆ. ಸೊ ಅವಾಗ ಏನಂದ್ರೆ ಅದು ಪೇರ್ ಹಾಕೊಳ್ಳೋ ತರ ಇರಲ್ಲ, ಅದೆರಡು ನಾರ್ಮಲ್ ಆಗಿ ಕಚ್ಚಾಡ್ಕೊಂಡೇ ಇರುತ್ತೆ. ಒಂದನ್ನೊಂದು ಅಷ್ಟೊಂದೇನಿದು ಇಂಟ್ರೆಸ್ಟ್ ತೋರ್ಸಲ್ಲ. ಅದೇ ನೀವು ಸಪರೇಟ್ ಮಾಡಿಟ್ಟು ಸಡನ್ ಆಗಿ ಎರಡನ್ನು ಜೊತೆಲಿ ಬಿಟ್ರೆ ಅವಾಗ ಎರಡು ಜೊತೆ ಆಗುತ್ತೆ. ಸೊ ನೀವು ಹೊಸ್ದಾಗಿ ಜೊತೆ ಹಾಕಿದ್ರಿ ಅಂದ್ರೆ ನಾರ್ಮಲ್ ಆಗಿ ನಾನು ಆಗ್ಲೇ ಹೇಳ್ದಂಗೆ ಏನಂದ್ರೆ, ನೀವು ಅಕ್ಕಿ ಚೆನ್ನಾಗಿ ಹೆಲ್ತಿ ಆಗೈತೆ ಮೇಲು ಫೀಮೇಲ್ ಅಂದ್ರೆ ಮೇನ್ ಆಗಿ ಫೀಮೇಲ್ ಹೆಲ್ತಿ ಆಗಿರ್ಬೇಕು. ಆ ಟೈಮಲ್ಲಿ ಏನಂದ್ರೆ ನಿಮ್ಗೆ ಮ್ಯಾಕ್ಸ್ ಅಂದ್ರೆ ಒಂದು 6ರಿಂದ 7 ದಿನದಲ್ಲಿ ಮೊಟ್ಟೆ ಇಕ್ಬಿಡುತ್ತೆ. ಒಳ್ಳೆ ಅಕ್ಕಿಗಳಂದ್ರೆ 5ರಿಂದ 6 ದಿನದಲ್ಲೆಲ್ಲ ಇಕ್ಕುತ್ತೆ. ಅದೇ ನೀವು ಒಂದು ಏನಾರು ಹೊಸ ಅಕ್ಕಿ ಎಲ್ಲೋ ಬೇರೆ ಕಡೆಯಿಂದ ತಂದಿದ್ದೀರಾ, ಅದು ಹೆಲ್ತಿ ಆಗೈತೆ ಇಲ್ವೋ ನಿಮ್ಗೆ ಗೊತ್ತಿರಲ್ಲ. ಸೊ ಈ ತರ ಅಕ್ಕಿಗಳು ಏನಂದ್ರೆ ಚೆನ್ನಾಗೈತೆ ಅಂದ್ರೆ ಅದು ಕೂಡ ಒಂದು 10ರಿಂದ 15 ದಿನದಲ್ಲಿ ಮೊಟ್ಟೆ ಹಾಕ್ಬಿಡುತ್ತೆ. ಸೊ ಸ್ವಲ್ಪ ಅಕ್ಕಿಗಳು ನಮ್ಮ ಹತ್ರನೇ ಐತೆ, ಸ್ವಲ್ಪ ಅಕ್ಕಿಗಳು ಎಲ್ಲಿಂದನೋ ತಂದಿದ್ವಿ, ಅದು ಎಲ್ಲಿಂದ ಬಂತು ಅಂತ ನಮ್ಗೆ ಅಷ್ಟೇನು ಗೊತ್ತಿರಲ್ಲ. ಸೊ ಅವ್ರು ಎಲ್ಲೋ ಹಿಡ್ಕೊ ಬಂದೆ ನಾನು ಅಂತ ತಂದಿರ್ತಾರೆ. ಆ ತರ ಅಕ್ಕಿಗಳನ್ನ ಪೇರ್ ಮಾಡಿದ್ರೆ ಏನ್ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ಜೊತೆ ಆಗಿರುತ್ತೆ, ಕ್ರಾಸ್ ಆಗುತ್ತೆ, ಮತ್ತೆ ಹುಲ್ಲೆಲ್ಲ ತಗೊಂಡ್ ಹೋಗ್ತಾ ಇರುತ್ತೆ ಮೇಲು. ಬಟ್ ಫೀಮೇಲ್ ಏನಂದ್ರೆ ಮೊಟ್ಟೆ ಇಕ್ತಾನೆ ಇರಲ್ಲ, ಅದಷ್ಟೊಂದು ಇಂಟ್ರೆಸ್ಟೇ ತೋರಿಸ್ತಾ ಇರಲ್ಲ. ಯಾಕೆಂದ್ರೆ ಅದು ಇನ್ನೂ ಮೊಟ್ಟೆಗೆ ಬಂದಿರಲ್ಲ. ಬಟ್ ಮೇಲ್ ಏನಂದ್ರೆ ಓಡಿಸ್ತಾ ಇರುತ್ತೆ ಗೂಡ್ಗೆ ಹೋಗಿ ಮೊಟ್ಟೆ ಇಡು ಅಂತ. ಬಟ್ ಆದ್ರೆ ಅಕ್ಕಿ ಫೀಮೇಲ್ ಮೊಟ್ಟೆ ಇಡಲ್ಲ, ಅದು ಟೈಮ್ ತಗೋತಾ ಇರುತ್ತೆ. 1 ತಿಂಗಳು ಮೇಲೆಲ್ಲ ಹೋಗುತ್ತೆ. ತುಂಬಾ ಅಕ್ಕಿಗಳು ಆ ತರ ಮಾಡುತ್ತೆ. ನಾನು ಆಗ್ಲೇ ಹೇಳ್ದಂಗೆ ಇದು ಕೂಡ ನಮ್ದು ಹಳೆ ಪೇರು. ಇದು ಕೂಡ ತುಂಬಾ ಸಾರಿ ಮೊಟ್ಟೆ ಇಕ್ಕಿ ಮರಿ ಮಾಡೈತೆ. ಸೊ ಇದು ಏನಂದ್ರೆ ಗಂಡು ಓಡಿಸ್ತಾನೆ ಐತೆ, ಅದು ಮೇವು ಕೂಡ ಕರಿತೈತೆ ಮೌತಲ್ಲಿ ರೆಕ್ಕೆ ಒಳಗಡೆ ಬಾಯಿ ಇಟ್ಟು. ಬಟ್ ಅದೇನಂದ್ರೆ ಫೀಮೇಲ್ ಫೋರ್ಸ್ ಮಾಡ್ತೈತೆ ಅಂತ ಕೆಳಗಡೆ ಕೂತ್ಕೊಬಿಡುತ್ತೆ. ಸೊ ಈ ತರ ಕ್ರಾಸ್ ಆಗುತ್ತೆ. ಜೊತೆ ಇರ್ತಕ್ಕಂಥ ಅಕ್ಕಿಗಳು ಏನ್ ಪ್ರಾಬ್ಲಮ್ ಇಲ್ಲ. ಅದೇ ನೀವು ಮಸ್ತಿಲ್ ಇಲ್ದೇ ಇರತಕ್ಕಂಥ ಅಕ್ಕಿಗಳನ್ನ ಪೇರ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಈ ವಿಡಿಯೋ ನೋಡಿ, ಈ 2 ಅಕ್ಕಿನೂ ಮಸ್ತಿಲಿಲ್ಲ, ನೀವು ಜೊತೆಲಿ ಬಿಟ್ರೆ ಅದೆರಡು ಜೊತೆ ಆಗಲ್ಲ. ಅದು ಬಿಟ್ರೆ ಸಾಕು ಓಡೋಗೋಣ ಅನ್ನೋ ತರ ಕೂತಿರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಈಗ ನೋಡಿ, ಅದೆರಡನ್ನು ಒಳಗಡೆ ಬಿಟ್ವಿ, ಅದು ಮೇಲು ಗುಟ್ರು ಆಗ್ತಾ ಇಲ್ಲ, ಫೀಮೇಲು ತಲೆ ಇದ್ ಮಾಡ್ತಾ ಇಲ್ಲ, ಶೇಕ್ ಮಾಡ್ತಾ ಇಲ್ಲ, ಸೈಲೆಂಟ್ ಆಗಿ ಎರಡು ಬಿಟ್ರೆ ಸಾಕು ಅಂತ ಗೂಡಿಂದ ಹೊರಗಡೆ ಹೋಗ್ತಾ ಐತೆ. ಇದು ಅಷ್ಟೇ, ಮೇಲು ಮಸ್ತಿಲ್ ಐತೆ, ಗುಟ್ರಾಗ್ತಾ ಐತೆ. ಮತ್ತೆ ಫೀಮೇಲ್ ಏನಂದ್ರೆ ಅದು ಇಂಟ್ರೆಸ್ಟ್ ಇಲ್ಲ, ಅದಕ್ಕೆ ಮಸ್ತಿಲ್ ಇಲ್ಲ ಇವಾಗ.
ಸೊ ಅದರಿಂದ ಅದೇನ್ ಮಾಡ್ತಾ ಐತೆ ಅಂದ್ರೆ ಈ ಗೂಡಿಂದ ಈಚೆ ಹೋಗಕ್ ಟ್ರೈ ಮಾಡ್ತಾನೆ ಐತೆ, ಮೇಲು ಗುಟ್ರ ಆಗ್ತಾ ಐತೆ ಅಷ್ಟೇ. ಮತ್ತೆ ಕಾಮನ್ ಆಗಿ ಏನಂದ್ರೆ, ನೀವು ಯಾವ್ದೋ ಒಂದು ಮೇಲ್ ತಂದಿರ್ತೀರಾ, ಎಲ್ಲ ಅಕ್ಕಿಗಳು ಹೊಸ ಜಾಗಕ್ಕೆ ಬಂದಿದ ತಕ್ಷಣ ಗುಡ್ಗಲ್ಲ. ನೀವು ಒಂದು ವಾರ ಟೈಮ್ ಕೊಡಬೇಕು. ನಾವು ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ, ತರ್ತಾರೆ ಮೇಲ್ನ ತಂದು ನೋಡ್ತಾರೆ, ಅದು ಗುಟ್ರೆ ಹಾಕಲ್ಲ, ಫೀಮೇಲ್ ತರ ಇದು ಫೀಮೇಲ್ ಅನ್ಸುತ್ತೆ ಅನ್ನೋ ತರ ಅನ್ಕೋಬಿಡ್ತಾರೆ. ಸೊ ಅದು ತಪ್ಪು. ನೀವು ಒಂದು ವಾರ ಆ ತರ ಟೈಮ್ ಕೊಡಬೇಕು. ಮೇಲ್ ಹೊಸ ಜಾಗಕ್ಕೆ ಬಂದಾಗ ಅದು ಗುಟ್ರ ಹಾಕಲ್ಲ, ಸ್ವಲ್ಪ ಭಯ ಪಡುತ್ತೆ. ಅದಾದ್ಮೇಲೆ ಗುಟ್ರ ಹಾಕಕ್ ಸ್ಟಾರ್ಟ್ ಮಾಡುತ್ತೆ. ಸೊ ಈಗ ಎರಡು ಮಸ್ತಿಲ್ ಐತೆ ಅಂದ್ರೆ ಮೇಲು ಫಿಮೇಲು. ಸೊ ನೀವು ಸಿಂಪಲ್ ಆಗಿ ಪಕ್ಕ ಗೂಡಲ್ಲಿ ಇಟ್ಬಿಟ್ಟು ಅದಾದ್ಮೇಲೆ ನೀವು ತೆಗೆದು ಒಂದು ಸಣ್ಣ ಗೂಡಲ್ಲಿ ಇಟ್ರೆ ಅದು ಒಂದೇ ನೈಟ್ ಅಲ್ಲಿ ಮುಚ್ಚಿಟ್ರೆ ಸಾಕು, ಬೆಳಿಗ್ಗೆ ಒಳಗಡೆ ಜೊತೆ ಆಗ್ಬಿಡಿರುತ್ತೆ. ಈ ಎಲ್ಲ ಇನ್ಫಾರ್ಮೇಶನ್ ನಿಮ್ಗೆ ಯೂಸ್ ಆಯ್ತು ಅಂತ ಅನ್ಕೋತೀನಿ. ಇನ್ನೂ ಏನಾದ್ರು ಇನ್ಫಾರ್ಮೇಶನ್ಸ್ ನಿಮ್ಗೆ ಡೌಟ್ ಇದ್ರೆ ಮೆಸೇಜ್ ಮಾಡಿ, ಕಮೆಂಟ್ ಮಾಡಿ, ನಾನು ರೆಸ್ಪಾನ್ಸ್ ಮಾಡ್ತೀನಿ. ಮತ್ತೆ ಏನಾದ್ರು ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೂ ಏನಾದರೂ ವಿಡಿಯೋಗಳು ಬೇಕು, ಏನಾದ್ರು ಬೇರೆ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಾನು ಮುಂದಿನ ಬರೋ ವಿಡಿಯೋಗಳಲ್ಲಿ ನಾನು ಹಾಕ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ನಮ್ದೆಲ್ಲ ವಿಡಿಯೋಗಳನ್ನ ನೋಡಿ, ಎಲ್ಲ ಇನ್ಫಾರ್ಮೇಶನ್ ತುಂಬಾ ನಮಗೆ ಗೊತ್ತಿರ್ತಕ್ಕಂಥದ್ದೆಲ್ಲಾನು ಹೇಳಿದೀವಿ. ನಿಮ್ಗೆ